ಮಾನ್ಯ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾಗಿದ್ರು. ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನನ್ನ ಸಮುದಾಯದ ಬಹಳಷ್ಟು ದೊಡ್ಡ ಬೇಡಿಕೆ ಇತ್ತು. ಇದಕ್ಕೆ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಂತೆ ಸಚಿವಾಲಯ ಆಗಬೇಕು ಅಂತೇಳಿ ಬಹಳ ದೊಡ್ಡ ಬೇಡಿಕೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಸಮುದಾಯ ಜೊತೆಲಿ ನಿಗಮಗಳು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ಅನುಕೂಲ ಆಗಬೇಕು. ಸರ್ಕಾರ ಪರಿಶಿಷ್ಟ ಪಂಗಡಗಳ ಸಚಿವಾಲಯ ಆದ ನಂತರ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಜೊತೆಲಿ ಅವ್ರ ಮಕ್ಕಳಿಗೆ ಬೇಕಾದಂತ ಯಾರನ್ನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಜೊತೆಲಿ ಬಡವರಿಗೆ ಬೇಕಾದಂತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಆಗಿರ್ಬೋದು, ಅವರು ಸ್ವಂತ ಉದ್ಯೋಗ ಮಾಡ್ಕೊಂತಾರಂದ್ರೆ ಟಮ್ಟಮ್ಗಳು, ಕಾರ್ಗಳು ಎಲ್ಲವನ್ನು ಕೂಡ ಭೂ ಒಡೆತನ ಯೋಜನೆಯಲ್ಲಿ ಜಮೀನನ್ನು ಕೊಡುವಂತ ವಿಚಾರ ಇವೆಲ್ಲ ಕೂಡ ಅವತ್ತಿನ ಸಂದರ್ಭದಲ್ಲಿ ಸಚಿವಾಲಯ ಆಗುವಂತ ಟೈಮಲ್ಲಿ ಅವತ್ತು ನಾನು ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಒಂದು ಚರ್ಚೆ ಆಗಂತ ಟೈಮಲ್ಲಿ ಇಲ್ಲ ರಾಮ್ಲು ಅವರೇ, ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ರೀತಿ ಸಚಿವಾಲಯ ಆಗಿದೆ, ನಮ್ಮ ರಾಜ್ಯದಲ್ಲಿ ಕೂಡ ಸಚಿವಾಲಯ ಆಗಬೇಕು ಅನ್ನಂತ ಕಾರಣದಿಂದ ಅವತ್ತು ನಮ್ಮ ಸರ್ಕಾರ ತೀರ್ಮಾನ ತಗೊಂತು. ಆ ತೀರ್ಮಾನವನ್ನು ತಗೊಂಡ ನಂತರ ಇವತ್ತು ಆ ಬಡತನದಲ್ಲಿದ್ದಂತ ಆ ಬದುಕಲ್ಲಿದ್ದಂತ ಆ ಸಮುದಾಯದ ಜನರು ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಆ ಸಮುದಾಯಗಳಿಗೆ ಇವತ್ತು ಕೊಳ್ಳೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ಇದು ಬಹಳಷ್ಟು ನೋವಿನ ಸಂಗತಿ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಈ ಸಮುದಾಯಗಳ ಏಳಿಗೆ ಸಲುವಾಗಿ ಕೆಲಸ ಮಾಡಬೇಕಾದಂತ ಸರ್ಕಾರಗಳು ಜವಾಬ್ದಾರಿ ಏನಿರ್ಬೇಕಾಗಿತ್ತಂತನೋ ಆ ಸರ್ಕಾರಗಳನ್ನೇ ಈ ರೀತಿ ಕೊಳ್ಳೆ ಹೊಡೆಯುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಜನರು ಬಹಳಷ್ಟು ಒಂದು ಕಡೆ ನೋವಿನಿಂದ ಇದ್ದಾರೆ. ಒಂದು ಕಡೆ ನೋವಿನಿಂದ ಇದ್ದಂತ ಟೈಮಲ್ಲಿ ಕೂಡ ಈ ಸರ್ಕಾರ ಇವತ್ತು ಏನಾಗಿದೆ, ಇವತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಈ ವ್ಯಾಪಕವಾಗಿ ಭ್ರಷ್ಟಾಚಾರ ಏನ್ ಆಗ್ತಾ ಇದೆನೋ ಈ ಭ್ರಷ್ಟಾಚಾರ ಆಗುವಂತ ಟೈಮಲ್ಲಿ ಕೂಡ ಇವತ್ತು ಒಬ್ಬ ಅಮಾಯಕ ಜೀವನ್ನು ಕೂಡ ಬಲಿ ತಗೊಂಡಿದೆ. ಈ ಅಮಾಯಕ ಜೀವನ್ ಕೂಡ ಏನು ಚಂದ್ರಶೇಖರ್ ಅವ್ರನ್ನ ಏನು ಬಲಿಯನ್ನು ತಗೊಂಡಿದ್ದೇನೋ, ಯಾಕಂದ್ರೆ ಈ ಸರ್ಕಾರ ಇವತ್ತು ಒಂದು ರೀತಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಅನ್ನೋದಕ್ಕಿಂತ ಒಬ್ಬ ಅಮಾಯಕನ ಜೀವವನ್ನು ತಗೊಂಡಿದೆ ಅದರ ಒಂದ್ ರೀತಿ ಅನ್ನಂಥದ್ದು ಕೂಡ ನಾನು ಬಹಳ ನೋವಿನಿಂದ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾರು ಕೂಡ ನಾವು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ಈ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಯಾರು ಕೂಡ ಸರ್ಕಾರದ ಹಣವನ್ನು, ನಿಗಮದಲ್ಲಿದ್ದಂತ ಹಣ, ಸಚಿವಾಲಯದಲ್ಲಿದ್ದಂತ ಹಣ, ಆ ಹಣಕ್ಕೆ ಯಾರು ಕೂಡ ಕೈ ಹಾಕುವಂತ ಕೆಲಸ ಯಾರು ಮಾಡ್ಲಿಲ್ಲ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇದು ಪ್ರಥಮ ಅಂತೇಳಿ ನಾನು ತಿಳ್ಕೊಂತೀನಿ. ಯಾಕಂದ್ರೆ ಬಹುಶಃ ನಾಯಕರೆಲ್ಲರೂ ಕೂಡ ಇದಾರೆ ಇಲ್ಲಿ. ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾವು ಯಾವತ್ತಿದ್ರು ಕೂಡ ಸರ್ಕಾರಗಳು ಬಂದಂತ ಟೈಮಲ್ಲಿ ಅಂದ್ರೆ ಜಾತ್ಯತೀತವಾಗಿ, ಒಂದು ಜಾತಿ ಅಲ್ಲ ಜಾತ್ಯತೀತವಾಗಿ ಇವತ್ತು ಇಲ್ಲ ಸಮುದಾಯಗಳಿಗೆ ಒಳ್ಳೇದಾಗಬೇಕು, ಆ ಸಮುದಾಯಗಳಿಗೆ ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಹತ್ತತ್ರ ಅವ್ರಿಗೆ 15% ಹತ್ತತ್ರ ಅವ್ರಿಗೆ ಮೀಸಲಿಡಬೇಕು, ರೈಟ್ 15% ಮೀಸಲಿಡಬೇಕು. ಇವೆಲ್ಲ ಕೂಡ ನೋಡಿದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಈ ಸಮುದಾಯಗಳಿಗೆ ಒಂದು ರೀತಿ ಅವ್ರಿಗೆ ತೃಪ್ತಿ ಸಂತೋಷನ ಆಗ್ತಿತ್ತು. ಇವತ್ತು ಈ ಸಮುದಾಯಗಳು ಕೂಡ ನೋವನ್ನು ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ SIT ಗೆ ತನಿಖೆ ಕೊಟ್ಟಿದ್ದಾರೆ. ಯಾಕಂದ್ರೆ SIT ಗೆ ಏನು ತನಿಖೆಗೆ ಏನು ಕೊಟ್ಟಿದಾರೋ ಆ SIT ಗೆ ತನಿಖೆ ಕೊಟ್ಟಂತ ಟೈಮಲ್ಲಿ ಅವರು ಇದರಲ್ಲಿ ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ, ಅವ್ರು ರಾಜೀನಾಮೆಯನ್ನು ಕೊಡಕ್ ಆಗಲ್ಲ, ರಾಜೀನಾಮೆಯನ್ನು ಕೊಡ್ಸಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂತ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರುಸು ಮುರುಸಾಗುತ್ತೆ, ಸರ್ಕಾರಕ್ಕೆ ಇರುಸು ಮುರುಸಾಗುತ್ತೆ, ನಂತರ ಬೇರೆ ಎಲ್ಲಾ ರೀತಿಯಲ್ಲಿ ಕೂಡ ಇರುಸು ಮುರುಸಾಗುತ್ತೆ. ಅನೇಕ ಘಟನಾವಳಿಗಳನ್ನ ನಾವು ನೋಡಿದಂತ ಟೈಮಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಏನಂತ ಹೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ. ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ, ಇತಿಹಾಸವನ್ನ ತೆಗೆದು ನೋಡ್ರಿ. ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದ್ ರೀತಿ ಅಮಾಯಕರ ಬಲಿ ಆದಂತ ಟೈಮಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರು ಆವಂತ ಟೈಮಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕತೆಯನ್ನು ಒತ್ತು ಅವ್ರು ರಾಜೀನಾಮೆಯನ್ನು ಕೊಟ್ಟಿದಂತದ್ದು ಕೂಡ ಘಟನೆಗಳು ನಾವು ನೋಡಿದ್ದೇವೆ. ಹಂಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಯಾವತ್ತಿದ್ರು ಕೂಡ ಹಿಂದುಳಿದಂತ ಜಾತಿಗಳ ಬಗ್ಗೆ ಇವತ್ತು ಒಬ್ಬ ಕಮಿಟ್ಮೆಂಟ್ ಇರುವಂತ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಹಂಗಾಗಿ ನಾನು ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯ ಮಾಡ್ತೀನಿ, ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಇವ್ರನ್ನ ನೈತಿಕತೆ ಒತ್ತಿ ಅವ್ರನ್ನ ರಾಜೀನಾಮೆಯನ್ನು ಕೊಡಿಸುವಂತ ಕೆಲಸ ಕೂಡ ತಾವು ಮಾಡ್ಬೇಕಂತ ಹೇಳಿ ಕೂಡ ನಾನು ಒತ್ತಾಯನ ಕೂಡ ಮಾಡ್ತೀನಿ. ಯಾಕಂದ್ರೆ ಇದು ಸುಮಾರಾಗಿ ಹತ್ತತ್ರ 187 ಕೋಟಿ ರೂಪಾಯಿ ದೊಡ್ಡ ಹಗರಣ. ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇನು ಎಲ್ಲ ಒಂದು ಕಡೆ ಇದು ಅಕೌಂಟ್ಗೆ ಟ್ರಾನ್ಸ್ಫರ್ ಅಂತ ವೈಟ್ ಅಮೌಂಟ್ ಇದು. ನಾವು ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಕೂಡ ಅದೆಲ್ಲ ಕೂಡ ಇವತ್ತು ನಿಗಮದಲ್ಲಿ ಏನು ಹಣ ಉಳಿತಾಯ ಆಗಿದೆ ಅದೆಲ್ಲ ಕೂಡ ಬೇರೆ ಬೇರೆ ಕಾರಣಗಳಿಂದ ಉಪಯೋಗ ಆಗ್ಲಾರ್ದಂತ ಉಳಿತಾಯ ಆಗಿರುವಂತ ಹಣ ಹಂಗೆ ಇಟ್ಕೊಂಡು ಅದನ್ನ ಬಡ್ಡಿಯನ್ನು ತಗೊಂಡು ಅದರಿಂದ ಎಷ್ಟೋ ಲಾಭ ಬಂದ್ರಿಗಿನ ಆ ಜನಾಂಗಕ್ಕೆ ಒಳ್ಳೇದಾಗ್ಬೇಕಂದೇಳಿ ಅನೇಕ ವರ್ಷಗಳಿಂದ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂತ ಬಂದಾರ.
ಆದ್ರೆ ನಾನು ಇವತ್ತು ಆಶ್ಚರ್ಯ ಏನಂದ್ರೆ ಅದಕ್ಕೆ ಏನು ಇವತ್ತು ಅವರು ಕೈ ಹಾಕಿದ್ದಾರೆ ಅಂದ್ರೆ ಸರ್ಕಾರದ ಹಣಕ್ಕೆ ಎಲ್ಲ ಒಂದು ಕಡೆ ಬೇರೆ ಕಡೆ ಇರಂತ ಅಕೌಂಟ್ ಇನ್ನೊಂದು ಕಡೆ ಓಪನ್ ಮಾಡ್ತಾರ, ಇನ್ನೊಂದು ಕಡೆ ಓಪನ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಅಲ್ಲಿ ಹೈದರಾಬಾದ್ಗೆ ಅಕೌಂಟ್ಗೆ ಸ್ಥಳಾಂತರ ಮಾಡ್ತಾರ. ಹೈದರಾಬಾದ್ ನಿಂದ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತು ಕೂಡ ತನಿಖೆ ಆಗ್ತೈತೆ ಅಂತ ಇದಾರ. ಅವರು SIT ಅವ್ರಿಗೆ ಎಷ್ಟು ಲಿಮಿಟ್ ಇದೆ, ಅದು ಲಿಮಿಟ್ ಅವ್ರಿಗೆ ಸಮ್ ಲಿಮಿಟ್ಸ್ ಇರೋ ಕಾರಣ ನನ್ಗೆ ಇದು CBI ಕೊಟ್ರೆ ಬಹಳಷ್ಟು ಅನುಕೂಲ ಅನ್ನೋದಕ್ಕೆ ನಾನು CBIಗೆ ಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಅವ್ರ ಕೂಡ್ಲೆ ಮಂತ್ರಿಗಳು ರಾಜೀನಾಮೆಯನ್ನು ಕೂಡ ಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾವು ಈ ಹೋರಾಟ ಏನಿದೆನೋ ಅದನ್ನು ಅವ್ರ 6ನೇ ತಾರೀಕು ತನಕ ಗಡುವು ಕೊಟ್ಟಿದ್ವಿ. ಅದನ್ನ ನಿರಂತರವಾಗಿ ಅವ್ರು ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡಲ್ಲ ಅಲ್ಲಿ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.